ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆಲ್ಲರಿಗೂ ಒಂದು ರುಚಿಯಾದ ದಾಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ದಾಲ್ ಬಂದು ನೀವು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ. ಇವಾಗ ಮಾಡೋಕೆ ಏನೇನು ಪದಾರ್ಥ ಬೇಕು, ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಒಂದು ಚಿಕ್ಕ ಕುಕ್ಕರ್ಗೆ 1 ಲೋಟ ತೊಗರಿಬೇಳೆ ತಗೊಂಡಿದ್ದೀನಿ. ಬೇಳೆನ ಚೆನ್ನಾಗಿ ನೀರಾಕಿ ವಾಶ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಒಂದು ಸಣ್ಣ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ, ಜೊತೆಗೆ ಒಂದು 4-5 ಎಸ್ಳು ಬೆಳ್ಳುಳ್ಳಿ, ಮತ್ತು ಈರುಳ್ಳಿ ನೀವು ಸಣ್ಣದಾಗಿ ಕಟ್ ಮಾಡಬೇಕು ಅಂತ ಏನಿಲ್ಲ, ನಾನು ತೋರಿಸೋ ಥರ ಕಟ್ ಮಾಡಿದರೆ ಸಾಕು. ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊನೂ ಅಷ್ಟೇ ನೀವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ, ದಪ್ಪದಾಗೆ ಸ್ವಲ್ಪ 4 ಪೀಸ್ ಥರ ಕಟ್ ಮಾಡಿಕೊಂಡ್ರು ಸಾಕು. ಇದಕ್ಕೆ ನಾನು 1 ಲೋಟ ಬೇಳೆಗೆ 2 ಲೋಟ ನೀರು ಹಾಕ್ತಿದ್ದೀನಿ. ಜೊತೆಗೆ ಒಂದು ಚಿಟಿಕೆಯಷ್ಟು ಅರಿಶಿನದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಈಗ ನಾವು ಕುಕ್ಕರ್ ಮುಸ್ಕನ್ನ ಕ್ಲೋಸ್ ಮಾಡಿಬಿಟ್ಟು ಈಗ ನಾವು ಇದಕ್ಕೆ 5 ವಿಷಲ್ ಹಾಕಿಸ್ಕೋಬೇಕು. 5 ವಿಷಲ್ ಯಾಕೆ ಅಂತಂದರೆ ಬೇಳೆ ತುಂಬ ಚೆನ್ನಾಗಿ ಬಂದಿರುತ್ತೆ, ಅದಕ್ಕೋಸ್ಕರ 5 ವಿಷಲ್ ಹಾಕಿಸ್ಕೋಬೇಕು. ಈಗ ವಿಷಲ್ ಆಗಿದೆ ನೋಡಿ, ಬೇಳೆ ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ನಾವು ಇದನ್ನು ಚೆನ್ನಾಗಿ ಮಸ್ಕೋಬೇಕು. ನಿಮ್ಮ ಮನೇಲಿ ಈ ಥರ ಮಸೆಯೋದೇನಾದ್ರು ಇಲ್ಲಾಂದರೆ ನೀವು ಲೋಟದಲ್ಲಿ ಕೂಡ ಮಸ್ಕೋಬೋದು, ಆದರೆ ಯಾವುದೇ ಕಾರಣಕ್ಕೂ ಮಿಕ್ಸಿಲಿ ರುಬ್ಕೋಬೇಡಿ. ಬೇಳೆನ ಮಸ್ತ್ರೇ ಅದು ಟೇಸ್ಟ್ ಚೆನ್ನಾಗಿ ಬರೋದು. ನೋಡಿ ಎಷ್ಟು ಚೆನ್ನಾಗಿ ಮಸ್ಕೊಂಡಿದೆ. ಇವಾಗ ನಾವು ಇದಕ್ಕೆ ಒಗ್ಗರಣೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾವು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಮತ್ತು ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿದ್ದೆ 4 ಹಸಿರು ಮೆಣಸಿಕಾಯಿ ಜಿಗ್ಲಿಟ್ಕೊಂಡಿದ್ವಲ್ಲ, ಹಸಿರು ಮೆಣಸಿಕಾಯಿ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾವು ಮಸ್ಕೊಂಡಿದ್ದು ದಾಳನ್ನು 2 ಸೌಟಷ್ಟು ದಾಲನ್ನ ಅದಕ್ಕೆ ಹಾಕ್ಕೊಳ್ಳೋಣ. ದಾಲ್ ಸ್ವಲ್ಪ ಬಿಸಿ ಆಗಬೇಕು, ಅಂದರೆ ಒಂದು ಸ್ವಲ್ಪ ಕುದಿಬೇಕು. ಆ ಕುದಿದಾಗ ಇದು ಬಂದು ಖಾರದ ಪುಡಿ, ಸಾಂಬಾರು ಪುಡಿ, ಮಿಕ್ಸ್ ಪುಡಿ, ನಾನು ಮನೇಲೇ ಮಾಡಿಸಿಟ್ಕೊಂಡಿರೋ ಪುಡಿ, ಆ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಲೈಟಾಗಿ ಒಂದು ಕುದಿ ಬರೋವರೆಗೂ ಇದು ಮಾಡ್ಕೊಳ್ಳೋಣ. ಇದು ಹೇಳ್ತಾ ಇದ್ದೀನಿ, ನೀವು ಒಗ್ಗರಣೆ ಬಾಣಲೆಲೇ ಆಗಬೇಕು ಇದು. ಇದಕ್ಕೆ ಸ್ವಲ್ಪ ನಾನು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಗಟ್ಟಿದೆ ಅಂದ್ಬಿಟ್ಟು. ಅಂದರೆ ಅದು ಬೇಳೆ ಪುಡಿ ಏನು ಹಾಕಿದ್ದೀವಿ ಆ ಪುಡಿ ಬಂದು ಸ್ವಲ್ಪ ಫ್ಲೇವರ್ ಬಿಡಲಿ ಅಂತ, ಇದು ಸ್ಮೆಲ್ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನೇ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊತಾ ಇರೋದು. ನಾವಿದನ್ನು ಕುದಿಸ್ಕೊಂಡಿಲ್ಲ ಅಂತ ಅಂದರೆ ಅದು ಹಸಿ ಹಸಿ ಸ್ಮೆಲ್ ಥರ ಅನಿಸುತ್ತೆ. ಹಂಗಾಗಿ ಪುಡಿ ಎಲ್ಲ ಸ್ವಲ್ಪ ಘಮ ಬಿಡೋವರೆಗೂ ಕುದಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂದ್ಬಿಟ್ಟು. ಘಮನೂ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಈಗ ಇದು ರೆಡಿಯಾಗಿದೆ. ಇದನ್ನು ಈಗ ನಾವು ಎತ್ಕೊಂಡು ಬೇಳೆ ಆವಾಗಲೇ ಮಸ್ತ್ ಇಟ್ಕೊಂಡಿದ್ವಲ್ಲ ಬೇಯಿಸ್ಬಿಟ್ಟು, ಆ ಬೇಳೆಗೇನೆ ಇದನ್ನು ಹಾಕ್ಕೊಳ್ಳೋಣ. ಹಾಕೋಬಿಟ್ಟು ಬೇಳೆ ಮತ್ತು ನಾವು ಒಗ್ಗರಣೆ ಹಾಕ್ಕೊಂಡಿರೋ ಇದು 2 ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ನಾವು ಫುಲ್ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಮಿಕ್ಸ್ ಮಾಡ್ತಿದ್ದೀನಲ್ಲ, ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಡೆಕೋರೇಷನ್ಗೆ ಅಂತ ಹಾಕ್ಕೊಳ್ಳೋದು, ನೀವು ಇಲ್ಲದೇ ಇದ್ರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ, ನಮ್ಮ ದಾಲ್ ರೆಡಿ ಆಯಿತು. ಇದು ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ನು, ರೈಸ್ಗೂ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ನೋಡಿ ಎಷ್ಟು ಚೆನ್ನಾಗಾಗಿದೆ ದಾಲು. ನಿಮ್ಮ ಮನೇಲೂ ನೀವು ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡಿ. Thank you so much.